ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂಡಿಯಾ ಆಫೀಸ್ಗೆ ಮತ್ತೆ ಸ್ವಾಗತ. ಬೇಲ್ ಕನಸು ಭಗ್ನವಾಗ್ತಾ ಇದ್ದ ಹಾಗೆ ಕಾರಾಗೃಹವೇ ಕಾಯಂ ಆಯ್ತಲ್ಲ ಅನ್ನೋ ನೋವಲ್ಲಿರುವಂತಹ ದರ್ಶನ್ ಸದ್ಯ ಹೆಂಡತಿ ಹಾಗೆ ಮಗನ ಮುಖವನ್ನ ನೋಡೋಕೆ ಹಾತೊರೀತಿದ್ದಾರೆ. ಕೋರ್ಟ್ಗೆ ಅರ್ಜಿ ಹಾಕೋದನ್ನ ಬಿಟ್ಟು ಅಧಿಕಾರಿಗಳ ಮುಂದೆ ತಲೆಬಾಗಿರುವಂತಹ ದರ್ಶನ್ಗೆ ಸಿಹಿ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ದರ್ಶನ್ರನ್ನ ನೆನೆದು ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಕೊಟ್ಟ ಶಾಕ್ಗೆ ಶೇಕ್ ಆಗಿರೋ ಸ್ಯಾಂಡಲ್ವುಡ್ ಸಾರಥಿ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲೇ ಜಗತ್ತಾಗಿದೆ. ಅತ್ತ ಬೇಲ್ಗೆ ಸುಪ್ರೀಂ ಕೋರ್ಟ್ ನೋ ಅಂತಿದ್ದಂತೆ ಇತ್ತ ದರ್ಶನ್ಗೆ ಜೈಲಿನಲ್ಲಿಯೇ ತನ್ನೋರ ಮುಖವನ್ನ ನೋಡಿ ಸಮಾಧಾನ ಪಡೋ ಮನಸ್ಸಾಗಿದೆ. ಇದಕ್ಕಾಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ತಲೆಬಾಗಿದ ದರ್ಶನ್ಗೆ ಸಿಹಿ ಸುದ್ದಿ ಸಿಗೋ ಲಕ್ಷಣ ಕಾಣ್ತಿದೆ. ಜೈಲಿನಲ್ಲೇ ಕುಟುಂಬದ ಭೇಟಿಗೆ ದರ್ಶನ್ ಸರ್ಕಸ್. ನಾಳೆ ಮೇ 19ನೇ ತಾರೀಕು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ನಾಳೆಗೆ 23 ವರ್ಷ. ಈ ದಿನವನ್ನ ದರ್ಶನ್ ಪತ್ನಿ ಹಾಗೂ ಮಗನ ಜೊತೆ ಕಳೆಯೋಕೆ ಹಂಬಲಿಸುತ್ತಿದ್ದಾರೆ. ವಿವಾಹ ವಾರ್ಷಿಕೋತ್ಸವದ ಹಿನ್ನೆಲೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ನನ್ನ ಪರಪ್ಪನ ಅಗ್ರಹಾರ ಜೈಲಿನ ಕೊಠಡಿಯಲ್ಲೇ ಒಳ ಸಂದರ್ಶನಕ್ಕೆ ದರ್ಶನ್ ಮನವಿ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗದ ಹಿನ್ನೆಲೆ ಕೂಡಲೇ ಅಲರ್ಟ್ ಆಗಿದ್ದ ದರ್ಶನ್ ಎಸ್ಪಿ ಅಂಶುಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು. ಈ ಮೊದಲು ಅಧಿಕಾರಿಗಳ ಬಳಿ ಮನವಿ ಮಾಡದೆ ನೇರವಾಗಿ ಕೋರ್ಟ್ಗೆ ಅರ್ಜಿ ಹಾಕಿ ಪದೇ ಪದೇ ಹಿನ್ನಡೆ ಅನುಭವಿಸಿರೋ ದರ್ಶನ್ ಸದ್ಯ ಬೇರೆ ದಾರಿ ಕಾಣದೆ ಅಧಿಕಾರಿಗಳ ಮುಂದೆ ತಲೆಬಾಗಿದ್ರು. ಇತ್ತ ವಿಜಯಲಕ್ಷ್ಮಿ ಸಹ ಪತಿ ಭೇಟಿ ಮಾಡೋಕೆ ಸರ್ಕಸ್ ಮಾಡಿದ್ರು. ಮೇ 16ನೇ ತಾರೀಕಿನಂದೇ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಮಾಡಿ ದರ್ಶನ್ನ ಜೈಲಿನ ಕೊಠಡಿ ಒಳಗೆ ಪ್ರತ್ಯೇಕವಾಗಿ 30 ನಿಮಿಷಗಳ ಕಾಲ ಭೇಟಿ ಮಾಡಲು ಮನವಿ ಮಾಡಿದ್ರು. ಎಸ್ಪಿಗೆ ಪತ್ರ ಬರೆದ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್. ಭೇಟಿ ಬಗ್ಗೆ ಚರ್ಚೆ ಮಾಡ್ತೀವಿ ಎಂದ ಅಲೋಕ್ ಕುಮಾರ್. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮನವಿಯನ್ನ ಪುರಸ್ಕರಿಸಿದ ಕಾರಾಗೃಹ ಇಲಾಖೆ ಡಿಜಿ ಅಲೋಕ್ ಕುಮಾರ್ ಈ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ್ದಾರೆ. ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತ ಪತ್ನಿ ಹೇಳಿದ್ದಾರೆ. ಭೇಟಿ ಬಗ್ಗೆ ಇನ್ನೂ ಚರ್ಚೆ ಮಾಡಲಾಗುತ್ತೆ ಅಂತ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ನಾನು ಅದು ಕಲಿಸಿದ್ದೇನೆ DIG ಸಾಮರ್ಥ್ಯ, ಅವರು ಆ ನಂತರ ಪರಿಶೀಲನೆ ಮಾಡಿಕೊಂಡು SPಗೆ ಅವರು ನಿರ್ದೇಶ ಕೊಡ್ತಾರೆ. ನಮ್ಮ ಹಂತಕ್ಕೆ ನಾವು ಅದು ಕೊಡ್ತಾರೆ, ಆದರೆ ನಾವು ಫಾರ್ವರ್ಡ್ ಮಾಡಿದ್ವಿ. ಅವರು ದರ್ಶನ್ ಅವರು ಅಂಶುಕುಮಾರ್ಗೆ ಅವ್ರಿಗೆ ಕಲಿಸಿದ್ದಾರೆ. ಮತ್ತು ಈ ರೀತಿ ನಾವು ನೋಡಬೇಕಾಗತ್ತೆ ಅವರು ಏನಂತ ನಾವು ಒಂದು ತೀರ್ಮಾನ ನಾವು ತೊಗೊಳ್ತೀವಿ. ಏನಾದ್ರು ಪ್ರಿಸನ್ ಮ್ಯಾನ್ಯುವಲ್ಸ್ದು ಏನು ಕಂಡೀಷನ್ಸ್ ಇದೆ ಅದು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಪತಿ ದರ್ಶನ್ ನೆನೆದು ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್. ಪತಿ ದರ್ಶನ್ಗಾಗಿ ಕಾನೂನು ಹೋರಾಟ ನಡೆಸಿ ಹಿನ್ನಡೆ ಅನುಭವಿಸಿರುವ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ದರ್ಶನ್ ಫೋಟೋ ಹಾಕಿ ಹಾರ್ಟ್ ಬ್ರೇಕ್ ಇಮೋಜಿ ಪೋಸ್ಟ್ ಮಾಡಿ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಅಭಿನಯದ ಲಂಕೇಶ್ ಪತ್ರಿಕೆ ಸಿನಿಮಾದ ಹಾಡನ್ನ ಹಾಕಿ ವಿಜಯಲಕ್ಷ್ಮಿ ಬೇಸರ ಹೊರಹಾಕಿದ್ದಾರೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರದ ಪಾಲಾಗಿರೋ ದರ್ಶನ್ಗೆ ಸೆರೆವಾಸದಿಂದ ಮುಕ್ತಿಗೊಳಿಸಲು ವಿಜಯಲಕ್ಷ್ಮಿ ಪಟ್ಟ ಪ್ರಯತ್ನಕ್ಕೆ ಸದ್ಯಕ್ಕೆ ಫಲ ಸಿಗೋ ಲಕ್ಷಣ ಕಾಣ್ತಿಲ್ಲ. ಇನ್ನೂ 1 ವರ್ಷ ದರ್ಶನ್ ಪಾಲಿಗೆ ಜೈಲೇ ಜಗತ್ತು ಅನ್ನೋ ಕಟು ಸತ್ಯವನ್ನ ಕುಟುಂಬಕ್ಕೂ ಅರಗಿಸಿಕೊಳ್ಳಲಾಗ್ತಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.